ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗೌಡ್ರೆ, ಇಲ್ಲಿವರೆಗೂ ಇವೆಲ್ಲ ವಿಚಾರಗಳಾದವು. ಇದು ಎಲ್ಲದಕ್ಕೂ ಕೂಡ ಅಂದರೆ ಪರಿಹಾರ ಸಿಗದೇ ಇರೋದಕ್ಕೆ, ಇವರ ಸಮಸ್ಯೆ ಬಗೆಹರಿಯೋದಕ್ಕೆ ನ್ಯಾಯಾಲಯನೇ ಕಾರಣ ಅಂತೀರಿ ತಾವು? ಹಾಗೆ ಹೇಳೋದಿಲ್ಲ. ಯಾಕೆಂದ್ರೆ ನ್ಯಾಯಾಲಯದ ಮುಂದೆ ಏನೆಲ್ಲ ತಾವು ವಿಚಾರಗಳನ್ನು ಮಂಡಿಸ್ತೀರಿ ಅದರ ಆಧಾರದ ಮೇಲೆ ನ್ಯಾಯಾಲಯ ತೀರ್ಪನ್ನು ಕೊಡುತ್ತೆ. ತಮ್ಮ ಪ್ರಕಾರ ಇಲ್ಲಿ ಸಮಸ್ಯೆ ಇರೋದಿಲ್ಲ, ಮೂಲ ಸಮಸ್ಯೆ ಇರೋದಿಲ್ಲ. ಈಗ ನಾನು 2-3 ಜನ ಅಧಿಕಾರಿಗಳ ಹೆಸರು ಹೇಳಿದೆ. ಇನ್ನೊಬ್ಬರು ಶೆಡ್ಯೂಲ್ ಕಾಸ್ಟ್ ಅವರ ಹೆಸರು ಅದೋನಿ ಅಂತ ಇರ್ಬೋದು. ಯಡಿಯೂರಪ್ಪನವರು ಕೊಟ್ಟಂಥ ಹಿಂಸೆ ಆ ಮನುಷ್ಯ ಬದಲಾಯಿಸಲಿಲ್ಲ. ಏನು ಅವತ್ತು 30,000 ಕೋಟಿ ರೂಪಾಯಿಗೆ ರೈತರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ ಅಫಿಡವಿಟ್ ಹಾಕಿದ್ರು ಆ ಮನುಷ್ಯ. ಅವ್ರು ಯಡಿಯೂರಪ್ಪನವ್ರು ಏನು ಹೇಳಿದ್ರು ಚೇಂಜ್ ಮಾಡಲಿಲ್ಲ. ಅಂಥ ಅಧಿಕಾರಿಗಳಿದ್ದಾರೆ ಈ ರಾಜ್ಯದಲ್ಲಿ. ಕೆಲವು ಮಂದಿ. ಇನ್ನೊಂದು ಮಾತು ಹೇಳಬೇಕಾಗುತ್ತೆ, ನಾನು ನ್ಯಾಯಾಲಯದ ಬಗ್ಗೆ ನಿಂದನೆ ಮಾಡಲ್ಲ. ಅದು ಕಾರಣ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇವತ್ತು ಒಂದು ಮರ್ಡರ್ ಕೇಸ್ನಲ್ಲಿ ನನ್ನ ಕಕ್ಷಿದಾರ ಅಪರಾಧಿ ಅಲ್ಲ ಅಂತ ವಾದ ಮಾಡೋ ಲಾಯರ್ಗಳಿದ್ದಾರೆ. ಅವನು ಡೇ ಲೈಟ್ ಮರ್ಡರ್ ಮಾಡಿದ್ದಾನೆ, ಅವನಿಗೆ ಕನ್ವಿಕ್ಷನ್ ಕೊಡಿ ಅಂತ ಹೇಳೋರು ಇದ್ದಾರೆ. ಈ ಲಾಯರ್ಗಳಲ್ಲಿ ಎಲ್ಲರ ಬಗ್ಗೆಯೂ ನಾನು ದಾಮಾಷೆ ಹೇಳೋಕ್ಕೆ ಹೋಗೋದಿಲ್ಲ. ಆರ್ಗ್ಯೂ ಮಾಡ್ತಾರೆ. ಇವನಿಗೆ ಎನ್ಕ್ವೈರಿ ಆಫೀಸರ್ ಇದನ್ನಲ್ಲೋ ಲೋಕಾಯುಕ್ತದಲ್ಲಿ, ಆ ಎನ್ಕ್ವೈರಿ ಆಫೀಸರ್ ಸ್ವಲ್ಪ ನೀ ಚಿತಾವಣೆ ಮಾಡಿ ಒಂದು ನೋಟಿಸ್ ತಗೋ, ನಾನು ಸ್ಟೇ ಕೊಡಿಸ್ಬಿಡ್ತೀನಿ. ಓವರಲ್ ಆಗಿ ಹೇಳಿದರು. ಈಗಿರೋ ಯಾರೋ ಹೈಕೋರ್ಟ್ ಜಡ್ಜು, ನೀವು ಈ ಎನ್ಕ್ವೈರಿ ಮುಗಿಯೋವರೆಗೂ ನೀವೇನು ಇದ್ರ ಹತ್ರ ಹೋಗಬಾರ್ದು ಅಂತ ಅವನು ನೋಟಿಸ್ ಕೊಟ್ಟರು ಈಚೆಗೆ. ಇವರು ಹೇಳಿದರು, ನೋಡಿ ನನಗೆ ನೋಟಿಸ್ ಕೊಟ್ಟು ನಾನು ಪ್ರಾಸಿಕ್ಯೂಟ್ ಮಾಡಿಬಿಡ್ತಾರೆ ಅಂದರು. ಸ್ಟೇ ಗ್ರ್ಯಾಂಟೆಡ್ 4 ವೀಕ್ಸ್ ಅಂದರು. ತಪ್ಪೇನು ಅವ್ರದ್ದು? ಇಲ್ಲಿ ಕಾಗದ ಪೊಲೀಸ್ ಅಧಿಕಾರಿಗಳಿಂದ ತಗೊಳ್ಳೋಕೆ ಟ್ರೈ ಮಾಡಿದ್ರಲ್ಲ, ಅದರಲ್ಲಿ ಯಾರಿದ್ದಾರೆ ಯಾರಿಲ್ಲ ನನಗೇನು ಗೊತ್ತಿಲ್ಲ. ಹೇಗೆ ಕೊಟ್ಟರು ಅವರು? ದ ಜಡ್ಜ್ ಗಿವನ್ ಇನ್ಸ್ಟ್ರಕ್ಷನ್ಸ್, ಡೋಂಟ್ ಪ್ರೊಸೀಡ್ ಫರ್ದರ್ ಅಂತ ಓವರಲ್ ಆಗಿ ಹೇಳಿದರು. ಅವನು ಯಾರೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಪ್ಕೊಂಡ. ಈಗ ಮೊನ್ನೆ ದಿನ ಸ್ಟೇ ಗ್ರ್ಯಾಂಟ್ ಆಗುವಾಗ ವೇರ್ ಇಸ್ ದಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪತ್ತೇ ಇಲ್ಲ. ಈಗ ಈ ಸಮಸ್ಯೆ ಇಂಥ ಈ ದೇಶದಲ್ಲಿ ಮರ್ಡರ್ ಕೇಸ್ನ ಈ ಕಡೆ ಹೀಗೂ ಹೇಳ್ತಾರೆ ಬಿಟ್ಬಿಡು ಅಂತ. ಇವನು ಮಹಾಸತ್ಯವಂತ, ಅದಕ್ಕೆ ಒಂದು ರೆಕಾರ್ಡ್ ಬಿಲ್ಡಪ್ ಮಾಡ್ತಾರೆ. ಎಲ್ಲೋ ಆಸ್ಪತ್ರೆ ಮಲಗಿದ್ದ, ಊರಲ್ಲೇ ಇತ್ತಿಲ್ಲ. ಇದೆಲ್ಲ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಈ ಪಲ್ಯೂಟೆಡ್ ಸೊಸೈಟಿ ಅಷ್ಟು ಅಧೋಗತಿಗೆ ಹೋಗಿದೆ. ರೈಟ್. ತಮ್ಮ ನಂತರ 94 ನಂತರ 4-5 ಸರ್ಕಾರಗಳು ಬದಲಾದವು. ಯಾವ ಸರ್ಕಾರ ಇದಕ್ಕೆ ಹೆಚ್ಚು ಕುಮ್ಮಕ್ಕು ಕೊಟ್ಟಿದ್ದು ಮತ್ತು ಯಾರೆಲ್ಲ ಭಾಗಿಯಾಗಿದ್ದಾರೆ ತಮ್ಮ ಪ್ರಕಾರ? ನೋಡಿ, ಹೆಸರು ಹೇಳಬಾರ್ದು ಯಾಕೆಂದ್ರೆ ದೇವೇಗೌಡರು ಚುನಾವಣೆ ಬರ್ತಾ ಇದೆ. ಇದ್ರ ಲಾಭ ತಗೊಳ್ಳೋಕ್ಕೆ ದೇವೇಗೌಡರು ಈಗ ಕಾವೇರಿ ವಿಷಯ ನಾನು ರಾಜಕಾರಣ ಹೇಳ್ತೀನಿ. ಅದಕ್ಕೇನೆ ನಾನು ಹೋದ ಮೇಲೆ ನಮ್ಮ ಸರ್ಕಾರ 3 ವರ್ಷ ಏನಿತ್ತಲ್ಲ, ಆ ಸರ್ಕಾರದ ಕೆಲವು ತಪ್ಪು ನಿರ್ಣಯಗಳು ಕಾರಣ ಇದೆ. JH ಪಟೇಲ್ ಸರ್ಕಾರ ಅಲ್ಲ ಬಂದೆ, ನಾನು ಹೇಳ್ತೀನಿ. ನಾನು ಅದು ಹೆಸರು ಹೇಳೇನು ಸರ್, ತೀರೋಗಿದ್ದಾರೆ ಅವರು. ಈಗ BS ಪಾಟೀಲ್ ಬದುಕಿದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ. ಅವತ್ತೇನಾಯಿತು ಅಂದರೆ ಪಾಪ JH ಪಟೇಲ್ ಯಾವ ಥರ ಮನುಷ್ಯ ಅಂದರೆ, ಒಂದು ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ತೀನಿ, ಅವ್ರ ಲೈಫು ಈಸಿ ಗೋಯಿಂಗ್. ಇವ್ರನ್ನ ಹೋದರೆ ಒಂದು ರಿಜಿಸ್ಟ್ರಲ್ಲಿ ಇದು ಫೈಲ್ ನಂಬರು ಅದು ಇದು ಹಾಕ್ಬಿಟ್ಟು ಇಲ್ಲ ಅಪ್ರೂವ್ಡು ರಿಜೆಕ್ಟೆಡ್ಡು ಅಥವಾ ಎಕ್ಸಾಮ್ ಬರ್ಕೊಳ್ತಾರೆ. ಅದು ತಗಡೆ ರುಜು ಮಾಡ್ತಾರೆ. ದೇವೇಗೌಡ್ರಂಗೆಲ್ಲ ನೋಡಿ ಆರ್ಡ್ರ್ ಮಾಡ್ತಾರಾ? ನೋಡಿ ಆರ್ಡ್ರ್ ಮಾಡ್ತಾರೆ ಸರ್. ನಾನು ಯಾವನು ಹೇಳಿದ್ರು ಕೇಳಲಿಲ್ಲ, ಪ್ರತಿಯೊಂದು ಓದ್ತಿದ್ದೆ ನಾನು. ಇದರಲ್ಲಿ ಯಾವ ಸರ್ಕಾರದ ಮತ್ತು ಯಾವ ಪಕ್ಷದವರು ಅಲ್ಲಿ ಇಲ್ಲ. ಇದರೊಳಗೆ ಅಂದಿನ JDS ಸರ್ಕಾರವು ಹಲವು ಕಾರಣ ಮಾಡಿದ್ದಾರೆ. JDS ಹೌದು ಅದರಲ್ಲಿ ಬಿಜೆಪಿ ಇದರೊಳಗೆ ನಾನು ಯಾವುದೇ ಅಂತರಾತ್ಮದಲ್ಲಿ ಅಥವಾ ನನ್ನ ಹೃದಯದಲ್ಲಿ ಅದಿಮಿಡಕ್ಕೆ ಸಿದ್ಧವಾಗಿಲ್ಲ. ಪ್ರಾರಂಭ ಆಯ್ತು ಅಲ್ಲಿಂದ. ನಾನು ಹೋದ ಬಹುಶಃ 4 ತಿಂಗಳು 5 ತಿಂಗಳಿಗೂ ಅಕ್ನಾಲೆಜ್ಮೆಂಟ್ ಆ್ಯಂಡ್ ಅಸೈನ್ಮೆಂಟ್ ಅಗ್ರಿಮೆಂಟ್ ಅಂತ ಆಯಿತು. ಇದು ಫಾಲ್ಸ್ ಡಾಕ್ಯುಮೆಂಟ್ ಹೇಗೆ ಸೃಷ್ಟಿ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿ ಅವು ಯಾರೋ ಹೇಳಿದ್ದಾನೆ, ಒಂದು ಟೌನ್ಶಿಪ್ ಅರ್ಜಿ ಹಾಕೋಣನಲ್ಲ, 1, 2, 4, 5, 7 ಇದನ್ನು ಇಷ್ಟು 5 ಟೌನ್ಶಿಪ್ಗಳ ಕ್ಯಾಬಿನೆಟ್ ಡಿಸೈಡ್ ಮಾಡುತ್ತೆ. ಇದು ಆ ಕಡೆ ಇರಲಿ. ಇಲ್ಲಿ ನೋಡಿ, ಇಲ್ಲಿ ದಯಮಾಡಿ ನಮ್ಮ ರೈತರ ಮುಂದೆ ಹೇಳ್ತೀನಿ,
ಈ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡ ತಕ್ಷಣ ಫೇರ್ ಮಾರ್ಕೆಟ್ ಪ್ರೈಸ್ ಕಾಂಪನ್ಸೇಷನ್ ಅಂಡ್ ಒನ್ ಜಾಬ್. ಇಲ್ಲಿ ಸುಳ್ಳು ಹೇಳೋದಿಲ್ಲಪ್ಪ. ಮಾರುಕಟ್ಟೆ ಪರಿಹಾರ ಮತ್ತು ಒಂದು ಕೆಲಸ. ನಾನು ರೈತರ ಮಗ ಕಂಡ್ರು. ಫೇರ್ ಮಾರ್ಕೆಟ್ ಪ್ರೈಸ್ ಕಾಂಪನ್ಸೇಷನ್ ಆ್ಯಂಡ್ ಒನ್ ಜಾಬ್ ಪರ್ ಫ್ಯಾಮಿಲಿ. ಎರಡನೇದು ಆರ್ ಫೇರ್ ಮಾರ್ಕೆಟ್ ಪ್ರೈಸ್ ಕಾಂಪನ್ಸೇಷನ್ ಆ್ಯಂಡ್ ಹೌಸಿಂಗ್ ಅಟ್ ಎ ಸಬ್ಸಿಡೈಡ್ ರೇಟ್. ಈ ಮನೆ ಕಟ್ಕೊಡ್ತೀನಿ, ದೇವೇಗೌಡ ಅಡ್ಡ ಬಂದರು ಇಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಮೂರನೇದು ಪ್ರೊವೈಡ್ ಅನ್ ಈಕ್ವಲೆಂಟ್ ಲ್ಯಾಂಡ್ ಅಟ್ ಅದರ್ ಪ್ಲೇಸ್ ಆ್ಯಂಡ್ ಸಮ್ ಕಾಂಪನ್ಸೇಷನ್ ಫಾರ್ ಮೂವಿಂಗ್ ದಿ ಫ್ಯಾಮಿಲಿ ಟು ರಿಮೂವ್ ದಿ ಹಾರ್ಡ್ಶಿಪ್. ಬೇರೆ ಕಡೆ ಈಕ್ವಲ್ ಲ್ಯಾಂಡ್ ಕೊಟ್ಟರು ನಾವು. ದೀಸ್ ಆರ್ ದಿ ಕಂಡೀಷನ್ಸ್. ಆ ಕಡೆ ಬಿಸಾಕಿ ಸರ್. ಇದು ಒಂದೇ ಒಂದು ತೋರಿಸ್, ನಾನು ನಿಮಗೆ ಡಾಕ್ಯುಮೆಂಟಿನ ಅದು ತೊಡೋಕ್ಕೆ ಹೋಗೋದಿಲ್ಲ. ಇದೊಂದು ಅವಶ್ಯಕ ಇದೆ ಸರ್. ಹಾಂ, ಸ್ವಲ್ಪ ದಯಮಾಡಿ ನಮ್ಮ ಜನ ನೋಡಬೇಕು. ಕನ್ಸೆಂಟ್ ಆ್ಯಂಡ್ ಅಕ್ನಾಲಜ್ಮೆಂಟ್ ಅಗ್ರಿಮೆಂಟ್ ಸೆಪ್ಟೆಂಬರ್ 9, 96. ನಾನು ಜೂನ್ 1, 96 ಡೆಲ್ಲಿಗೆ ಹೋದೆ. ಅದು ನಮ್ಮ ಮುಖ್ಯಮಂತ್ರಿಗಳಿದ್ದರು, ಅವ್ರು ತೀರ್ಕೊಂಡು ಹೋದರು. ಈಗ ಅವರಿಲ್ಲ, ಸ್ವರ್ಗದಲ್ಲಿದ್ದಾರೆ. ಅವ್ರ ಕಾಲದಲ್ಲಿ ತಪ್ಪು ಯಾಕೆ ಹೇಳಪ್ಪ? ಕಾಂಗ್ರೆಸ್ ಥರ ಮಾಡಿದ್ರು ಅಂತ ಯಾಕೆ ಹೇಳಕ್ಕೆ ಹೋಗ್ಬೇಕು? ನಮ್ಮಲ್ಲಿ ದೊಡ್ಡ ಮನುಷ್ಯಗಳು ಮಾಡಿದರು. ಅವತ್ತಿದ್ದಂಥವ್ರು ಏನು ಮಾಡ್ತಾಯಿದ್ರು? ನೀವು ಪ್ರಧಾನಿಗಳಾಗಿದ್ರಲ್ಲ, ನಿಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಮಾತುಗಳನ್ನು ಕೇಳ್ತಿರ್ಲಿಲ್ವಾ? ಕೇಳೋದಾಗಿದ್ದರೆ ನಾನು ರಾಜೀನಾಮೆ ಕೊಟ್ಟನಲ್ರಿ, ಆ ರಾಜೀನಾಮೆ ಕೊಟ್ಟಾಗ ಎಲ್ಲ ನೋಡ್ತಾಯಿದ್ರು ಮೇಲ್ಗಡೆ. ಇದು ಅವತ್ತಿದ್ದಂಥ ಮಹಾನುಭಾವರುಗಳು. ಜನಗಳ ಮುಂದೆ ಹೇಳೋಕ್ಕೇನ್ರಿ ನಂಗೆ ಭಯ? ನನಗೇನು ಮರ್ಯಾದೆ ಹೋಗೋದಿಲ್ಲ. ಇದೆಲ್ಲ ಸ್ವಲ್ಪ ಇದೊಂದು ಹೇಳಬೇಕು ಸರ್. ಇಲ್ಲಿ ಈ ಅಸೈನ್ಮೆಂಟ್ ಅಗ್ರಿಮೆಂಟಲ್ಲಿ ಗವರ್ನರ್ ಆಫ್ ಕರ್ನಾಟಕ ಆನ್ ಬಿಹಾಫ್ ಆಫ್ ದಿ ಗೌರ್ಮೆಂಟ್ ಸ್ಟೇಟ್ ಆಫ್ ಕರ್ನಾಟಕ ಕನ್ಸೆಂಟ್ ಪಾರ್ಟಿ ಎಲ್ಲಿದೆ? ಯಾರ್ದು ಸಿಗ್ನೇಚರು? ಇದು ಫೋರ್ಜ್ ಡಾಕ್ಯುಮೆಂಟ್ ಅಂತ ಕರಿತೀರೋ ಏನಂತ ಕರಿತೀರಿ? ಇದು ಕೋರ್ಟ್ನವ್ರು ಆಗ ಇದನ್ನು ಲೇಟಾಗಿ ಸಬ್ಮಿಟ್ ಮಾಡಿದರು. ಅದನ್ನು ತಗೊಳ್ಳೋಕ್ಕೆ ತಯಾರಾಗಿಲ್ಲ. ಅಷ್ಟಾಯಿತು. ಅದ್ರ ಬಗ್ಗೆ ಚರ್ಚೆ ಬೇಡ. ಈ ಚರ್ಚೆ ಇನ್ನಷ್ಟು ಮುಂದುವರಿಸ್ತೀನಿ. ಅದಕ್ಕೆ ಮುಂದೊಂದು ಚಿಕ್ಕ ಬ್ರೇಕ್.